ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಿಮಗೆ ಹೊಸ ರೀತಿಯ ಕಬಾಬ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಹೊಸ ರೀತಿಯ ಹೊಸ ಟೇಸ್ಟ್ ಅಂತಲೇ ಹೇಳ್ಬೋದು. ಬನ್ನಿ ಅದು ಹೇಗೆ ಮಾಡೋದು ಅಂತೆಲ್ಲ ತಿಳ್ಕೊಳ್ಳೋಣ. ಇದಕ್ಕೆ ನಾನೀಗ 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ, 3 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಸ್ವಲ್ಪ ಸ್ಮೂತ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋದ್ರಿಂದ ಕಬಾಬ್ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಕೆಂಡ ಎಲ್ಲ ಹಾಕಿ ಸ್ಮೋಕಿನೆಸ್ ಕೊಡ್ತಾರಲ್ಲ, ಅದೇ ಥರ ಫ್ಲೇವರ್ ಬರುತ್ತೆ ನಿಮಗಿದ್ರಿಂದ. ಈಗ ಇದನ್ನು ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗೆ ಆದಮೇಲೆ ಮಸಾಲ ರುಬ್ಕೊಳ್ಳೋಣ. ಅಲ್ಲಿವರೆಗೂ ಈಗ ಚಿಕನ್ಗೆ ಬೇಕಾಗಿರೋ ಮಸಾಲನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೇನೆ. ಇದಕ್ಕೆ 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೇನೆ. 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ಹಾಕೋತಾ ಇದ್ದೇನೆ. ಅಕ್ಕಿ ಹಸಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ, ಕ್ರಿಸ್ಪಿನೆಸ್ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈಗ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊಳ್ಳೋಣ. 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೇನೆ. ಈ ಸೋಯಾ ಸಾಸ್ ಹಾಕೊಳ್ಳೋದ್ರಿಂದ ಜ್ಯೂಸಿನೆಸ್ ಇರುತ್ತೆ. ಈಗ 1 ಪ್ಯಾಕೆಟಷ್ಟು ತೇಜು ಕಬಾಬ್ ಪೌಡ್ರನ್ನ ಹಾಕೋತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ 1 ಬೆಳ್ಳುಳ್ಳಿ ಹಾಕೋತಾ ಇದ್ದೇನೆ, ಸ್ವಲ್ಪ ಜಜ್ಜಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ತಣ್ಣಗಾಗಿದೆ, ರುಬ್ಕೊಂಡು ಈ ಮಸಾಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಈ ಮಸಾಲೆನ ತುಂಬ ಸ್ಮೂತಾಗಿ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು. ನೋಡಿ ನಾನು ಯಾವ ಥರ ತರಿಯಾಗಿ ರುಬ್ಕೊಂಡಿದ್ದೇನೆ. ಅದು ತಿನ್ನುವಾಗ ಅದು ಟೇಸ್ಟಿ ಸಿಗುತ್ತಲ್ಲ ಬಾಯಿಗೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ಗೆ ಮಸಾಲ ಹಾಕಿ ಅದು ಕೂಡ ರೆಡಿ ಇದೆ. ಈಗ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕೂಡ ಬಿಸಿ ಆಗಿದೆ. ಬನ್ನಿ ಈಗ ಫ್ರೈ ಮಾಡೋಣ. ನೋಡಿ ಕಲರ್ ವೈಸ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಯಾವುದೇ ರೀತಿ ಕಲರ್ ಕೂಡ ಮಿಕ್ಸ್ ಮಾಡಿಲ್ಲ. ತಿನ್ನೋಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಟೇಸ್ಟ್ ಎಲ್ಲ ಸೇಮ್ ನಿಮಗೆ ಹೋಟೆಲ್ ಥರನೇ ಇರುತ್ತೆ. ಮನೇಲಿ ಏನಾದರೂ ನಿಮಗೆ ಹೋಟೆಲ್ ಥರ ಕಬಾಬ್ ಮಾಡಿಕೊಡು, ಹೊಸ ರೀತಿ ಕಬಾಬ್ ಮಾಡಿಕೊಡು ಅಂದರೆ ಇದನ್ನು ತಪ್ಪದೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಎಲ್ಲ. ನೋಡಿದ್ರಲ್ಲ ಹೋಟೆಲ್ ಶೈಲಿಯಲ್ಲಿ ಕಬಾಬ್ ಮಾಡೋದು ಯಾವ ಥರ ಅಂತ, ಮತ್ತು ಹೊಸ ರೀತಿಯ ಕಬಾಬ್ ಕೂಡ ಅಂತಲೂ ಹೇಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.